ಮಕ್ಕಳ ನೀರಿನ ದಾಹ ತಣಿಸಲು ಪಣತೊಟ್ಟ ಮಹಿಳೆ. ಏಕಾಂಗಿಯಾಗಿ ಬಾವಿ ತೋಡುತ್ತಿರುವ ಮಹಿಳೆ. ಹದಿನೈದು ದಿನದಿಂದ ನೀರಿಗಾಗಿ ಏಕಾಂಗಿ ಹೋರಾಟ. ಶಿರ್ಸಿಯಲ್ಲೊಂದು ಅಪರೂಪದ ಮಹಿಳೆ ಸೇವೆ. ಅಂಗನವಾಡಿ ಮಕ್ಕಳ ನೀರಿನ ದಾಹ ತಣಿಸಲು ಮಹಿಳೆಯೊಬ್ಬರು ಏಕಾಂಗಿಯಾಗಿ ಬಾವಿ ತೋಡುವ ಮೂಲಕ ಮಕ್ಕಳ ನೀರಿನ ದಾಹ ತೀರಿಸಲು ಮುಂದಾಗಿದ್ದಾರೆ. ಒಂದೆಡೆ ಏಕಾಂಗಿಯಾಗಿ ಕೈಯಲ್ಲಿ ಹಾರೆ ಗುದ್ದಲಿ ಹಿಡಿದು ಗಟ್ಟಿ ಮಣ್ಣನ್ನು ಅಗೆಯುತ್ತಾ ಅಗೆದ ಮಣ್ಣನ್ನು ತಲೆಯ ಮೇಲೆ ಹೊತ್ತು ಸಾಗುತ್ತಿರುವ ಮಹಿಳೆ. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ನಗರದ ಗಣೇಶನಗರದ್ದು. ಹೀಗೆ ಏಕಾಂಗಿಯಾಗಿ ಬಾವಿ ತೋಡುತ್ತಿರುವ ಮಹಿಳೆಯ ಹೆಸರು ಗೌರಿ ನಾಯ್ಕ್. ಗಣೇಶ ನಗರದ ಭಾಗದಲ್ಲಿ ಬೇಸಿಗೆ ಬಂತೆಂದರೆ ನೀರಿನ ಕೊರತೆ ಸಮಸ್ಯೆ ಎದುರಾಗುತ್ತದೆ. ವಾರದಲ್ಲಿ 2 ದಿನ ಗ್ರಾಮ ಪಂಚಾಯಿತಿಯಿಂದ ಬರುವ ನೀರು ಅಷ್ಟಕ್ಕಷ್ಟೇ. ಇನ್ನು ನೀರು ಶುದ್ಧವಾಗಿರದ ಕಾರಣ ಅಂಗನವಾಡಿಯಲ್ಲಿ ಅಡುಗೆ ಮಾಡಲು ಹಾಗೂ ಮಕ್ಕಳಿಗೆ ಕುಡಿಯಲು ಹೊರಭಾಗದಿಂದ ಹೊತ್ತು ತರಬೇಕು. ಹೀಗಾಗಿ ಈ ಸಮಸ್ಯೆ ಅರಿತ ಗೌರಿ ನಾಯ್ಕ್ ಇದೀಗ ಅಂಗನವಾಡಿ ಆವರಣದಲ್ಲಿ ಏಕಾಂಗಿಯಾಗಿ ಬಾವಿ ತೋಡಲು ಪ್ರಾರಂಭಿಸಿದ್ದಾರೆ. ಜನವರಿ 30ನೇ ತಾರೀಕಿನಿಂದ ಗೌರಿ ನಾಯ್ಕ್ ರವರು ಅಂಗನವಾಡಿಯ ಹಿಂಭಾಗದ ಜಾಗದಲ್ಲಿ ಯಾರ ಸಹಾಯವನ್ನು ಪಡೆಯದೆ ಬಾವಿ ತೋಡುತ್ತಿದ್ದಾರೆ. ಇವರ ಏಕಾಂಗಿ ಪ್ರಯತ್ನದಿಂದ ಇದೀಗ 15 ಅಡಿಗೂ ಹೆಚ್ಚು ಆಳ ಬಾವಿ ತೋಡಲಾಗಿದೆ. ಮಕ್ಕಳಿಗೆ ಸ್ಥಳೀಯರಿಗೆ ಕುಡಿಯಲು ಶುದ್ಧ ನೀರು ಸಿಗಬೇಕು ಎಂಬ ಬಯಕೆ ಇವರದ್ದಾದರೆ ನೀರನ್ನು ಹಿತಮಿತವಾಗಿ ಬಳಸಿ ಎನ್ನುವ ಸಂದೇಶ ಸಹ ಇದರಲ್ಲಿ ಕೂಡಿದ್ದು, ಎಲ್ಲಿಯವರೆಗೆ ಬಾವಿಯಲ್ಲಿ ಗಂಗೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಬಾವಿ ತೋಡುವ ಕೆಲಸ ಮಾಡಿ ಗಂಗೆ ತರಿಸುವ ಛಲದಲ್ಲಿದ್ದಾರೆ. ಬಂದಿದ್ದೇನೆ, ಇವತ್ತಿಗೆ 10 ದಿನ ಆಯ್ತು. 30ನೇ ತಾರೀಕಿಗೆ ಮಂಗಳವಾರ ದಿನ ತೆಗಿಯೋಕೆ ಶುರು ಮಾಡಿದ್ದೇನೆ. ಮಂಗಳವಾರ ತೆಗಿಯೋಕೆ ಶುರು ಮಾಡಿದ್ದೇನೆ. 10 ದಿನ ಆಯ್ತು ಇವತ್ತಿಗೆ. ಈ ಶಾಲೆ ಮಕ್ಕಳಿಗೂ ಒಂದು ಚೊಕ್ಕ ನೀರು ಸಿಗಲಿ, ಚಲೋ ನೀರು ಕುಡೀಲಿ. ಮತ್ತೆ ಜನರಿಗೆ ನೀರಿಲ್ಲಲ್ಲ, ಈಗ ಸ್ವಲ್ಪ ನೀರು ಕಡಿಮೆ ಉಂಟು ಈ ಕಡೆ ಎಲ್ಲ. ನಮ್ಮ ಮನೇಲಿ ನೀರು ಕೊಡ್ಬೇಕಂದ್ರೆ ದೂರ ಆಗ್ತದೆ ಅವ್ರಿಗೆ ತಂದ್ಕೊಳ್ಳಿಕ್ಕೆ. ಅದಕ್ಕಾಗಿ ಇಲ್ಲೊಂದು ತೆಗೆದುಬಿಟ್ರೆ ಎಲ್ಲರಿಗೂ ಸರಿ ಆಗ್ತದೆಯಲ್ಲ ಅಂತ ಹೇಳಿ ಮಾಡ್ತಾ ಇದ್ದೇನೆ. ಮಕ್ಕಳು ಒಳ್ಳೆ ನೀರು ಕುಡಿಬೇಕು ಅಂತ, ಮಕ್ಕಳು ಒಳ್ಳೆ ನೀರು ಕುಡೀಲಿ ಅಂತ ಹೇಳಿ, ಮಕ್ಕಳು ಕುಡೀಲಿ, ಜನರು ಕುಡೀಲಿ ಅಂತ ಮಾಡ್ತಾ ಇದ್ದೇನೆ. ಹಿಂದೆ ಕೂಡ ನೀವು 2 ಬಾವಿ ತೆಗೆದಿರಲ್ಲ? ಹೌದು, ಮನೆ ಹತ್ರ ತೆಗ್ದೇನೆ. ಅಲ್ಲಿ ನೀರು ಉಂಟು ಈಗ. ನಮ್ಮ ಗಿಡ ಎಲ್ಲ ಚಲೋ ಆಗದೆ. ಈಗ ಗಿಡ ಕಡ್ಡಿಲ್ಲ, 2-3 ತಾಸು ಬಿಡ್ತೇನೆ ಮೇಲಿನ ಬಾವಿಯಲ್ಲಿ ಗಿಡಕ್ಕೆ ಬೆಳಗ್ಗೆಯ. ಅದು ಇವತ್ತು ಬಿಡಬೇಕಿತ್ತು, ಬಿಡಲಿಲ್ಲ. ಇಲ್ಲಿ ಹಿಡ್ದೇನಲ್ಲ, ಇಲ್ಲಿ ಗಂಗೆ ಕಾಣಬೇಕು. ಇವೆಲ್ಲ ಕಂಡು ಬಿಟ್ಟು ಬಂದೇನೆ ಅವಳಿಗೆ. ಈ ಮದುವಣಗಿತ್ತಿ ತಯಾರು ಮಾಡಬೇಕು ಇಲ್ಲಿ. ಏನು ಮಾಡ್ತೀರಾ ಇದು ಬಾವಿ ತೊಡೋಕ್ಕಿಂತ ಮುಂಚೆ ಏನು ಮಾಡ್ತೀರಿ? ಏನು ಮಾಡೋದಿಲ್ಲ ಅಂದ್ರೆ ದೇವರ ಪ್ರಾರ್ಥನೆ ಮನಸ್ಸಿನಲ್ಲೇ. ಮತ್ತೆ ಎಂತ ಕೇಳಗಿಳೋದೆಲ್ಲ ಇಲ್ಲ ನನಗೆ. ಯಾವ್ದು ಕೇಳಿದ್ರು ನಾವು ಶ್ರಮ ಹಾಕದೆ ಸುಮ್ಮನೆ ಬಂದು ಕೇಳ್ಕೊಂಡ್ಬಂದು ಕುರ್ಚಿ ಮೇಲೆ ಕುಂತ್ರೆ ಆಗ್ತದೆಯಾ? ಇಲ್ಲ. ನಾನು ಅನ್ನ ಮಾಡ್ರೆ ಊಟ ಮಾಡೋಕ್ಕಾಗ್ತದೆ, ಇಲ್ಲರ ಆಗೋದಿಲ್ಲ. ನಾನು ಇಲ್ಲಿ ಕಡಿದ್ರೆ ಅಷ್ಟೇ ಅಲ್ಲ ನೀರು ಬರೋದು. ದೇವ್ರೆ ನಂಗೆ ನೀರು ಕೊಡೋ ಅಂತ ಅಲ್ಲಿ ಕುರ್ಚಿ ಇಟ್ಕೊಂಡು ಕುಂತಿ ಭಟ್ರ ಮನೆಗೆ ಹೋಗಿ ಕೇಳಿ ಬಂದರೆ ಎಲ್ಲಿ ನೀರು ಬರಬೇಕದು? ಬರ್ತದೆಯಾ? ಇಲ್ಲ. ಈಗ ಬಂದು ಆಗಿತಾ ಇದ್ದೇನೆ, ಇನ್ನು ನೋಡಬೇಕು ಅವಳು ಏನು ಮಾಡ್ತಾಳೆ ಅಂತೇಳಿ. ಈ ಗಂಗೆ ಹೆಂಗೆ ಸಿಂಗಾರ ಮಾಡ್ತಿದ್ವಿ? ಗಂಗೆ ಅದೇ ನೀವು ನೋಡೋಕೆ ಬರುವಂತೆ, ಬರಲಿ ಅವಳು. ಬಂದೇ ಬರ್ತಲು. ಅವಳಿಗೆ ಹ್ಯಾಂಗ್ ಸಿಂಗಾರ ಮಾಡ್ಬೇಕಂತ ಎಲ್ಲ ತಯಾರು ಮಾಡಿ ಇಡ್ತೇನೆ, ಬರ್ರಿ ನೀವು. 55 ವರ್ಷದ ಆಸುಪಾಸಿನಲ್ಲಿ ಇರುವ ಈ ಮಹಿಳೆ ಈ ಹಿಂದೆ ಏಕಾಂಗಿಯಾಗಿ 2 ಬಾವಿಗಳನ್ನು ತೋಡಿ ಯಶಸ್ವಿಯಾಗಿದ್ದರು. ಹೀಗೆ ತಮ್ಮ ಜಮೀನಿನಲ್ಲಿ ತೋಡಿದ್ದ ಬಾವಿಯಲ್ಲಿ ಗಿಡಗಳಿಗೆ ನೀರುಣಿಸಲು ಬಳಸಿದರೆ ಉಳಿದ ನೀರು ಗ್ರಾಮದ ಜನರಿಗೆ ನೀಡುತ್ತಾರೆ. ಸದಾ ಸಮಾಜಕ್ಕೆ ಏನಾದರೂ ಮಾಡಬೇಕು ಎಂಬ ಹಂಬಲ ಹೊಂದಿದ ಈ ಮಹಿಳೆ ತಮ್ಮೂರಿನ ಮಕ್ಕಳ ನೀರಿನ ದಾಹ ನೀಗಿಸಲು ಪಣತೊಟ್ಟಿದ್ದಾರೆ. ಸದ್ಯ ಪ್ರತಿದಿನ ತನ್ನೆಲ್ಲ ಕಾಯಕ ಬದಿಗೊತ್ತಿ ಮುಂಜಾನೆಯಿಂದ ಸಂಜೆಯವರೆಗೆ ಅಂಗನವಾಡಿ ಆವರಣದಲ್ಲಿ ಬಾವಿ ನಿರ್ಮಿಸುತ್ತಿದ್ದು, ಈಕೆಯ ಭಗೀರಥ ಪ್ರಯತ್ನ ಯಶಸ್ಸು ಕಂಡು ಬಾವಿಯಲ್ಲಿ ಗಂಗೆ ಉತ್ಪತ್ತಿಯಾಗುವ ಮೂಲಕ ಇಲ್ಲಿನ ಮಕ್ಕಳಿಗೆ ನೀರಿನ ದಾಹ ತೀರುವಂತಾಗಲಿ ಎಂಬುದೇ ನಮ್ಮ ಆಶಯ.